ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗದಲ್ಲಿ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ. ಹಾಗಾಗಿ ಪ್ರವಾಸಿಗರು ಏನು ಮಾಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳತ್ತ ಬರ್ತಾ ಇದ್ದಾರೆ. ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ ಪ್ರವಾಸಿಗರು. ಅದರಲ್ಲೂ ಇಂಥ ಅದ್ಭುತವಾದಂತಹ ವೆದರ್ನಲ್ಲಿ ಕೇಳಬೇಕಾ, ವೀಕೆಂಡ್ ಬೇರೆ. ಬೆಳಗ್ಗೆ ಕಾರು ಬೈಕ್ಗಳಲ್ಲಿ ಸಾವಿರಾರು ಪ್ರವಾಸಿಗರು ಬಂದಿದ್ದಾರೆ. ನಂದಿಗಿರಿ ಧಾಮ ಪಾರ್ಕಿಂಗ್ ಪ್ಲೇಸ್ ಹೌಸ್ಫುಲ್ ಆಗಿದೆ. ಸರದಿ ಸಾಲಿನಲ್ಲಿ ಸಾವಿರಾರು ವಾಹನಗಳು ನಿಂತಿವೆ. ಅದೊಂದು ಕಿರಿಕಿರಿ. ಈಗ ಹೋಗ್ಬೇಕಾದ್ರೂ ಅಷ್ಟೇ, ಬರಬೇಕಾದ್ರೂ ಅಷ್ಟೇ ಟ್ರಾಫಿಕ್ ಜಾಮ್ ಆಗುತ್ತೆ ಶನಿವಾರ ಭಾನುವಾರದೊತ್ತು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಕರಾವಳಿ ಭಾಗ ಮಲೆನಾಡು ಭಾಗಕ್ಕೆ ಹೋಗುವಂಥವರ ಸಂಖ್ಯೆದಲ್ಲಿ ಜಾಸ್ತಿ ಇದೆ. ಬಟ್ ಅಲ್ಲಿ ಹಲವು ಕಡೆ, ಎಕ್ಸಾಂಪಲ್ ಚಿಕ್ಕಮಗಳೂರು ಅಂತ ತಗೊಂಡ್ರೆ ಮುಳ್ಳಯ್ಯನಗಿರಿ ಬೆಟ್ಟ, ಸಿತಾಳಯ್ಯನಗಿರಿ ಬೆಟ್ಟ, ಇಲ್ಲೆಲ್ಲ ಪ್ರವೇಶ ನಿರ್ಬಂಧ ಮಾಡಿದ್ದಾರೆ. ಎಲ್ಲಾದರೂ ವೀಕೆಂಡ್ನಲ್ಲಿ ಹೋಗಬೇಕಲ್ಲ, ಮೋಜು ಮಸ್ತಿ ಮಾಡಬೇಕಲ್ಲ. ಹಾಗಾಗಿ ನಂದಿ ಹಿಲ್ಸ್ ಕಡೆಗೆ ಜನ ಬರ್ತಾ ಇದ್ದಾರೆ. ಪರಿಣಾಮ ಟ್ರಾಫಿಕ್ ಜಾಮ್, ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ಗಳೇ ಕಾಣಿಸ್ತಾ ಇದೆ. ಇನ್ನು ಜನರ ಸಂಖ್ಯೆ ಎಷ್ಟಿರ್ಬೋದು. ಚುಮ್ಮು ಚುಮ್ಮು ಚಳಿಯಲ್ಲಿ ಬಹಳ ಅದ್ಭುತವಾದಂತಹ ವ್ಯೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ, ಹೌದು. ಬಟ್ ಜನರ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಇವರೆಲ್ಲರೂ ಕೂಡ ವೀಕೆಂಡ್ ಮೋಜು ಮಸ್ತಿ ಮಾಡೋಕೆ ಅಂತ ನಂದಿ ಹಿಲ್ಸ್ ಕಡೆಗೆ ಹೋಗಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಬಟ್ ಸಮಸ್ಯೆ ಏನಪ್ಪ ಅಲ್ಲಿ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್. ಹೋಗುವಂಥವ್ರಿಗೂ ಕಷ್ಟ, ಬರುವಂಥವ್ರಿಗೂ ಕಷ್ಟ. ಬಟ್ ಇದೀಗ ಈ ಸುದ್ದಿ ಒಂದು ಈಗೇನಪ್ಪ ಇಂಪ್ಯಾಕ್ಟ್ ಆಗಿದೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ, ಲೈನ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಟ್ರಾಫಿಕ್ ಲೈನ್ನ ಹೋಗುವಂಥವ್ರು ಸರಾಗು ಹೋಗ್ಲಿ, ಬರುವಂಥವ್ರಿಗೂ ಬರಲಿ, ಅಡ್ಡದಿಡ್ಡಿ ಆಗೋದು ಬೇಡ ಅಂತ. ಸರದಿ ಸಾಲಿನಲ್ಲಿ ಸಾವಿರಾರು ವೆಹಿಕಲ್ಗಳು ನೂಕು ನುಗ್ಗಲು ಇಕ್ಕಟ್ಟಿನಲ್ಲಿ ಹಾರ್ನ್ ನೋಡಿಕೊಂಡು ನಿಂತಿದ್ವು. ಬಟ್ ಈಗ ಹಾಗಿಲ್ಲ, ಟ್ರಾಫಿಕ್ ಲೈನ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ.